ಎಲ್ಲರಿಗೂ ಬೆಳಗಿನ ನಮಸ್ಕಾರ. ನನ್ನ ಮಗ ನಾನೇನೇ ಬಿಡಲಾರೆ ಎಂಬ ಧಾರಾವಾಹಿಯನ್ನು ಕಂಠೀರವ ಸ್ಟುಡಿಯೋದ ಒಳಗಡೆ ನಿರ್ದೇಶನ ಮಾಡ್ತಾ ಇರ್ತಾನೆ. ನಾನು ನಮ್ಮ ಹುಡುಗನ ನೋಡಲಿಕ್ಕೆ ಹೋದಾಗ ಅಲ್ಲಿನ ವಾತಾವರಣ ನನಗೆ ತುಂಬ ಹಿಡಿಸ್ತು. ಅಲ್ಲೇ ಅಪ್ಪು ದೇವಸ್ಥಾನ ಒಳಗಡೆನೇ ಇದೆ, ಕಂಠೀರವ ಸ್ಟುಡಿಯೋದ ಒಳಗಡೆನೆ. ಹಾಗಾಗಿ ನಾನು ಗೊತ್ತಿಲ್ಲದೆ ಇರೋ ಜನಗಳಿಗೆ ನನ್ನ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ನೀವು ಖಂಡಿತ ಇದನ್ನು ನೋಡಿ, ತುಂಬ ಚೆನ್ನಾಗಿದೆ. ನಾನೇ ನೋಡಿರಲಿಲ್ಲ, ಬೆಂಗಳೂರು ಇದ್ಕೊಂಡು ನಾನೇ ನೋಡಿರಲಿಲ್ಲ. ಹಾಗಾಗಿ ನನ್ನಂಥ ಜನರು ಸುಮಾರು ಜನ ಅಪ್ಪು ಅಭಿಮಾನಿಗಳೇ ಆಗಲಿ ಸಾರ್ವಜನಿಕರೇ ಆಗಲಿ ತುಂಬ ಜನ ನೋಡಿರೋಕ್ಕಿಲ್ಲ. ಯಾಕಂದ್ರೆ ಅವ್ರ ಅನುಕೂಲಗಳು ಇರೋಕ್ಕಿಲ್ಲ ಪಾಪ. ಏನೋ ಇದಕ್ಕೋಸ್ಕರ ಏನೋ ಹೋದಾಗ ನೋಡ್ಕೊಳ್ಳೋ ಬಿಡು ಅಂತೇಳಿ ಸುಮ್ಮನಿಗಿರ್ತಾರೆ. ಹಾಗಾಗಿ ಏನೇ ಶ್ರಮ ಆದ್ರೂ ಕೂಡ ಬಂದು ಅಪ್ಪು ದೇವಸ್ಥಾನ ನೋಡ್ಕೊಂಡು ಹೋಗಬಹುದು. ಹಂಗೇ ಅಪ್ಪು ಸಾರ್ ನಿಜವಾಗೂ ದೊಡ್ಡ ಮನುಷ್ಯ, ಆಯಿತಾ. ಎಲ್ರಿಗೂ ಬದುಕಿರುವಾಗ ಅವನ ವ್ಯಕ್ತಿತ್ವಗಳು, ಅವರ ಗುಣಗಳು ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗಲ್ಲ. ಅವರು ಮರಣ ಹೊಂದಿದ ನಂತರ ಎಲ್ಲರೂ ಅವರ ವ್ಯಕ್ತಿತ್ವಗಳ ಬಗ್ಗೆ ಗೊತ್ತಾಗುತ್ತೆ. ನಿಜವಾಗೂ ಇಂಥ ಹುಡುಗರು ದೇವ್ರಿಗೆ ಸಮಾನೆ ಅಂತ ಹೇಳ್ಬೋದು. ಬೇಕಾದರೆ ಒಳ್ಳೆ ಹುಡುಗ ಪಾಪ. ಅವನ ಒಂದು ಕಾರ್ಯಗಳು ಏನೋ ಇದೆಯಲ್ಲ, ಒಳ್ಳೆಯ ಅಭ್ಯಾಸಗಳು ಆಯಿತಾ. ಬಡವರ ಬಗ್ಗರುಗಳಿಗೆ ಎಲ್ಲರ ದಾನ ಸಹಾಯ ನಿಮಗೆ ಗೊತ್ತಿದೆ. ಅವರು ಸಹಾಯ ಮಾಡಿರೋದು ಎಲ್ಲ ಅವರು ತೀರೋದ ಮೇಲೇ ಗೊತ್ತಾಗೋದು. ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಪಾಪ. ಎಲ್ಲರ ವ್ಯಕ್ತಿತ್ವ ಅಷ್ಟೇ, ನಾವಿದ್ದಾಗಲೂ ಅಷ್ಟೇ. ನಾವು ಸತ್ತೋದ ಮೇಲೆ ನಮ್ಮ ಒಂದು ಗುಣಗಳು ಜನಗಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಮರಿದೇ ಅಪ್ಪು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅವ್ರಿಗೆ ಒಂದು ಏನೋ ಮನಸ್ಸಿಗೆ ಸಮಾಧಾನ. ನಮಗೆ ನಿಜವಾಗ್ಲೂ ಒಳ್ಳೆ ಜಾಗ. ಹಾಗಾಗಿ ವೀಕ್ಷಣೆ ಕೊಟ್ಟು ಮಾಡ್ಬೋದು, ನೋಡ್ಬೋದು. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕು, ಕಾಮೆಂಟು, ಶೇರ್ ಮಾಡಿ. ಆಲ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರ್ತದೆ. ನೋಟಿಫಿಕೇಷನ್ ಬಂದರೆ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಲಿಕ್ಕೆ ಸಹಾಯ ಆಗುತ್ತದೆ. ಅಷ್ಟೇ ಹೇಳ್ತಾ ನನ್ನ ವಿಡಿಯೋ ನೋಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ವಿಡಿಯೋನ ತೆಗೆಯೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.